ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತು ವೀಕೆಂಡ್ ಐತಿ. ಆಮೇಲೆ ನಾವು ಹೊಂಟಿರೋದು ನಮ್ಮ ಫೇವ್ರೆಟ್ ಪ್ಲೇಸ್ನ ಅನ್ಬೋದು ನೋಡ್ರಿ. ನೀವೆಲ್ಲ ನನ್ನ ಹಳೆ ವಿಡಿಯೋಸ್ ನೋಡ್ಕೊತ ಬಂದಿದ್ರೆ ನಿಮ್ಗೆ ಗೊತ್ತಿರ್ತೈತಿ ನಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಅಂತ ಹೇಳಿ. ಸೊ ನಾವು ಹೊಂಟಿರೋದು ವಿಜಯನಗರಕ್ಕೆ. ಭಾಳ ದಿವಸ ಆದ್ಮೇಲೆ ವಿಜಯನಗರ ಕಡೆ ಹೊಂಟೇವೆ ನೋಡ್ರಿ. ಇವತ್ತು ಶನಿವಾರ ಇರೋದ್ರಿಂದ ಸೊ ಅಡ್ಡಾಡಿ ಬರೋನು ನಿಮಗೆಲ್ಲ ತೋರಿಸ್ತೇನೆ ಅಲ್ಲಿ ಫುಡ್. ಸೊ ಅಲ್ಲಿ ಮಸ್ತ್ ಫುಡ್ ಸಿಗ್ತೈತಿ. ಸೊ ಹಾಗಾಗಿ ರೋಡ್ ಸೈಡ್ ಫುಡ್ ಯಾವ್ದು ಫೇಮಸ್ ಅದನ್ನೆಲ್ಲ ಈ ವಿಡಿಯೋದಾಗ ತೋರಿಸ್ತೇನೆ. ಈ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ಕೋತೇರಿ. ಆಮೇಲೆ ಭಾಳ ದಿನ ಆದ್ಮೇಲೆ ನಾವು ಇವತ್ತು ಮೆಟ್ರೋದಾಗ ಟ್ರಾವೆಲ್ ಮಾಡತ್ತೇವಿ. ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಭಾಳ ದಿನ ಆದ್ಮೇಲೆ ನಾವು ಹಿಂಗೆ ಮೆಟ್ರೋ ಸ್ಟೇಷನ್ ಒಳಗೆ ಬಂದು ಕುಂತೇವಿ. ಈಗ ಟ್ರೈನ್ ಬರೋಕಿನ್ನ 5 minutes ಐತಿ. ಸೊ ವೆಯ್ಟ್ ಮಾಡತ್ತೇವಿ. ನಾನು ಒಂದು 3 ತಿಂಗಳ ಹಿಂದೇನೋ ಬಂದಿದ್ನಿ ನಮ್ಮ ಫ್ರೆಂಡ್ ಮದ್ವೆಗೆ ಹೋಗ್ಬೇಕಾದ್ರದು. ಬಟ್ ಇವ್ರು ಬಂದೇ ಇಲ್ಲ. ಸೊ ಕಾರ್ನಾಗ ಅಡ್ಡಾಡಕತ್ತಿದ್ರು. ಕಾರ್ ಬಂದಾಗಿಂದ ಆಲ್ಮೋಸ್ಟ್ ಈಗ ಭಾಳ ದಿವಸ ಆದ ಅವ್ರು ಅಡ್ಡಾಡಿಲ್ಲ. ಹಾಗಾಗಿ ನೋಡ್ರಿ ಹೊಸ ಟೈಪ್ ಅನ್ಸಾದೈತೆ ಮೆಟ್ರೋ ಎಲ್ಲ. ಆಮೇಲೆ ಫುಲ್ ಖಾಲಿ ಐತೆ. ಯಾಕಂದ್ರೆ ನಮ್ದಾಗ ಫಸ್ಟ್ ಇರ್ತೈತಲ್ಲ, ಸೊ ಖಾಲಿ ಇರ್ತೈತಿ. ಆಮೇಲೆ ಫುಲ್ ಹಾಕೊಂತ ಹೋಗ್ತೈತಿ. ತೋರಿಸ್ತೇನೆ ನಿಮಗೆ ವಿಜಯನಗರ ನಾವು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೇವೆ ಅಂತೇಳಿ. ಮೆಟ್ರೋ ಈಗ ಬಂತು ನೋಡ್ರಿ. ಮೆಟ್ರೋ ಫುಲ್ ಬರೀ ಟೊಯೋಟೋ ಕಾರಿಂದ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರ. ಸ್ವಲ್ಪ ಗ್ಯಾಪ್ ಬಿಡ್ದಂಗೆ ನೋಡ್ರಿ, ಫುಲ್ ಟೊಯೋಟೋ ಕಾರ್ ಅಡ್ವರ್ಟೈಸ್ಮೆಂಟ್ ಐತಿಲ್ಲಿ. ನೋಡ್ಬೋದು ನೀವು, ಮೆಟ್ರೋ ಆಲ್ಮೋಸ್ಟ್ ಖಾಲಿನ ಐತಿ. ನಮ್ದು ಫಸ್ಟ್ ಸ್ಟಾಪ್ ಎಲ್ಲ ಖಾಲಿನ ಐತಿ. ವಿಜಯನಗರ ನಮ್ಮನಿಂದ ಹೋಗ್ಬಿಟ್ಟಾಕ ನೋಡ್ರಿ 1 hour 10 minutes ಅದು ಬೈ ಮೆಟ್ರೋನ. ಆಮೇಲೆ ನಮ್ದು ಏನು ಚಲೋ ಅಂದ್ರೆ ಫಸ್ಟ್ ಸ್ಟಾಪ್, ಆಮೇಲೆ ಲೈನ್ ಚೇಂಜ್ ಮಾಡೋದು ಇಲ್ಲ. ಸೊ ಆರಾಮ್ಸೆ ಒಂದು ತಾಸು ಆದಮೇಲೆ ಕೆಳಗಿಳಿಯೋದು ನೋಡ್ರಿ. ನಾವೀಗ ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಸ್ಟೋನ್ ಚಾರಿಯೇಟ್ ಹಂಪಿಗೆ ಮಾಡಿಟ್ಟಾರಂತೇಳಿ. ಆಮೇಲೆ ನೋಡ್ರಿ ಪಿಜನ್ಸ್ ಸಂಬಂಧ ಹೆಂಗೆ ಸುಚ್ಚಾರಿನ ಕಡ್ಡಿಗಳನ್ನ. ಇದು ನೋಡ್ರಿ ವಿಜಯನಗರ ಮೆಟ್ರೋ ಆಲ್ಮೋಸ್ಟ್ ಸಮೀಪನ ಐತೆ. ಒಂದು ಅರೌಂಡ್ 500 meters ಒಳಗನ ಮ್ಯಾಗಿ ಅಡ್ಡ. ಭಾರಿ ಮಸ್ತಿರ್ತೈತಿ ಟೇಸ್ಟ್. ಎಲ್ಲ ವೆರೈಟಿ ಮ್ಯಾಗಿ, ಬರ್ಗರ್, ಪಿಜ್ಜಾ, ಮಿಲ್ಕ್ ಶೇಕ್ಸ್ ಎಲ್ಲನೂ ಸಿಗ್ತಾವೆ. ಇವ್ರಿ ಆರ್ಡ್ರ್ ಕೊಟ್ಟು ಬಂದು ಕುಂತ್ರು ನೋಡ್ರಿ. ಇದನ್ನು ನೋಡ್ರಿ ಮಶ್ರೂಮ್ ತಡ್ಕ ಮ್ಯಾಗಿ. ಇವ್ರದ್ದು ಒನ್ ಆಫ್ ಫೇವ್ರೇಟ್ ಮ್ಯಾಗಿ ಅಂತ. ಸೊ ಟೇಸ್ಟ್ ಕೇಳೋಣ ಅವ್ರ ಕಡೆನ ಹೆಂಗೆ ಐತಿದ್ರದ್ದು. ಬಿಸಿ ಬಿಸಿ ಮ್ಯಾಗಿ. ಈ ಥಂಡಿಗೆ ಮ್ಯಾಗಿ ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ಟೇಸ್ಟ್ ಹೆಂಗೈತಿ ಇವ್ರನ್ನ ಕೇಳೋಣ. ನಾವೀಗ ನೆಕ್ಸ್ಟ್ ಬಂದಿರೋದು ಎಳ್ನೀರು ಕುಡಕ್ಕೆ ನೋಡ್ರಿ. ಇಲ್ಲಿ ಎಳ್ನೀರು ಭಾರಿ ಟೇಸ್ಟಿ ಇರ್ತೈತಿ. ಸೊ ಎಳ್ನೀರು ಕುಡಕ್ಕೆ ಬಂದಿದೆ. ಇಲ್ಲಿ ಎಳ್ನೀರು ಟೇಸ್ಟ್ ಇರ್ತೈತಿ. ಆಮೇಲೆ ಫುಲ್ ನೋಡ್ರಿ ದಪ್ಪ ಗಂಜಿನೂ ಇರ್ತೈತಿ. ಸೊ ಕುಡಕ್ಕೆ ಬಂದ್ವಿ. ನಾವೀಗ ನೆಕ್ಸ್ಟ್ ಬಂದಿರೋದು ದಾವಣಗೆರೆ ಮಿರ್ಚಿ ಮಸಾಲೆ ಅಂತೇಳಿ. ಇಲ್ಲಿ ಮಂಡಕ್ಕಿ ಮಿರ್ಚದು ಎಲ್ಲ ಚಲೋ ಇರ್ತೈತಿ ನೋಡ್ರಿ. ಇಲ್ಲ ಐತೆ ನೋಡ್ರಿ ಇವ್ರ ಫೇವ್ರೇಟ್ ಗಿರ್ಮಿಟ್ ಮತ್ತು ಮಿರ್ಚಿ ಬಜ್ಜಿ. ಚಲೋ ಐತಿ. ಹಾಂ, ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಗಿರ್ಮಿಟ್, ಮಂಡಕ್ಕಿ ಅದು ಸಿಗ್ತೈತೆ ಅವ್ರ ಕಡೆ ಅಂತ ಹೇಳಿ. ನೀವೇನಾದ್ರು ವಿಜಯನಗರ ಕಡೆ ಹೋದ್ರೆ ಅಂದರೆ ಡೆಫಿನೆಟ್ಲಿ ಇಲ್ಲಿ ಹೋಗಿ ಟ್ರೈ ಮಾಡಿರಿ. ಇಲ್ಲೇನು ನೀವು ಮಲ್ಲಿಗೆ ಊಟದ ಮನೆ ಅಂತ ನೋಡತ್ತಿರಲ್ಲ, ಇದು ಪಕ್ಕಾ ಉತ್ತರ ಕರ್ನಾಟಕ ಶೈಲಿಯ ಊಟ ಇರ್ತೈತೆ ನೋಡ್ರಿ. ಅಲ್ಲಿ ಭಾರಿ ಮಸ್ತ್ ಇರ್ತೈತಿ. ಇದು ಫುಲ್ ವಿಜಯನಗರ ಸ್ಟ್ರೀಟ ನೋಡ್ರಿ. ಅಲ್ಲಿ ಹೋಗಿ ನೀವು ಊಟ ಮಾಡಿರಿ, ಮಸ್ತ್ ಅನ್ನಿಸ್ತೈತಿ. ನಾವೀಗ ನೆಕ್ಸ್ಟ್ ಬಂದಿರೋದು ಮಿಸ್ಟರ್ ಗಿರ್ಮಿಟ್ ಅಂತೇಳಿ. ಸೊ ಇಲ್ಲಿ ಬಂದು ಮಿರ್ಚಿ ಹೇಳೇವಿ, ನೋಡೋಣ ಹೆಂಗಿರ್ತೈತಿ. ಚಲೋ ಐತಿ. ವಿಜಯನಗರಕ್ಕೆ ಹೋಗೇವಂದ್ರೆ ಅಲ್ಲಿ ಮಾರುತಿ ಮಂದಿರಕ್ಕೆ ಹೋಗೇ ಬರ್ತೀವಿ ನೋಡ್ರಿ. ಎಸ್ಪೆಷಲಿ ಶನಿವಾರ ಅಂತೂ ನೋಡ್ಬೋದು ನೀವು ಇಲ್ಲಿ ಎಷ್ಟು ರಶ್ ಇರ್ತೈತೆ ಅಂಥೇಳಿ. ಆಮೇಲೆ ದೇವ್ರಿಗೆ ಪೂಜಾನೂ ಅಷ್ಟು ಚಂದ ಮಾಡಿರ್ತಾರೆ. ನಾವು ಅಲ್ಲಿದ್ದಾಗ ಹೋಗ್ತಿದ್ವಿ. ಆಮೇಲೆ ಅಕಸ್ಮಾತ್ ಸ್ಯಾಟರ್ಡೇ ಏನಾರಲ್ಲಿ ಹೋದ್ವಿ ಅಂದ್ರೆ, ವಿಜಯನಗರ ಕಡೆ ಹೋದ್ವಿ ಅಂದ್ರೆ ನೋಡ್ರಿ ಈ ದೇವಸ್ಥಾನಕ್ಕೆ ನಾವು ಹೋಗಿ ಬರ್ತೇವೆ. ಇಲ್ಲಿ ನೋಡ್ಬೋದು ನೀವು ರಶ್ ಎಷ್ಟೈತೆ ಅಂಥೇಳಿ. ಆಮೇಲೆ ದೇವ್ರ ಪೂಜಾನೂ ನೋಡ್ರಿ ಇಲ್ಲಿ ಎಷ್ಟು ಚಂದ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವೀಗ ಪ್ರಸಾದ ತಿನ್ನತ್ತೇವಿ. ಅಲ್ಲಿ ಹೋದವ್ರಿಗೆ ನೋಡ್ರಿ ಹಂಗೆ ಕಳ್ಸಂಗಿನ ಇಲ್ಲ, ಅವರು ಬಂದವರಿಗೆಲ್ಲ ಪ್ರಸಾದ ಇರತೈತಿ ಅಲ್ಲಿ. ಆಮೇಲೆ ನೋಡ್ಬೋದು ನೀವು ಇಲ್ಲೇ ರೋಡದಕ್ಕೂ ಎಷ್ಟು ಗದ್ದಲಾಗೈತೆ ಅಂತ ಹೇಳಿ. ನಾವೀಗ ನೆಕ್ಸ್ಟ್ ಬಂದಿರೋದು ಗೋಬಿ ಟ್ರೈ ಮಾಡೋದು. ಗೋಬಿ ದೊಡ್ಡ ಎಣ್ಣೆ ಕಡೆ ಇಟ್ಟಾರ ನೋಡ್ರಿ. ರಶ್ನು ಐತಿ.
ಎಲ್ಲಿ ಬರ್ತೈತಪ್ಪ ಆಗಿತ್ತು ಅಂದ್ರೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಐತೆ ನೋಡ್ರಿ, ಅದ್ರ ಅಪೋಸಿಟ್ನ ಇಲ್ಲಿ ನಿಂತಿರ್ತಾರೆ. ಈಗ ನೋಡ್ಬೋದು ನೀವು ಗೋಬಿ ಮಂಚೂರಿ ಮಾಡಕ್ಕೆ ಫ್ಲವರ್ ಇದ್ದಂಗೆ ಕ್ಯಾಬೇಜ್ ಮಂಚೂರಿ ಕೈಲಿ ಹಾಕೊಂಡು ಕುಂದ್ರಂಗಿಲ್ಲ. ಈಗ ಯಾರು ಹಿಂಗೆ ಮಷಿನ್ ಇರ್ತೈತೆ ನೋಡ್ರಿ, ಅದ್ರಾಗ ಲೋಡ್ ಮಾಡ್ತಾರೆ. ಲೋಡ್ ಮಾಡಿ ಪ್ರೆಸ್ ಮಾಡಿದ್ರೆ ಎಲ್ಲ ಒಂದೇ ಸೈಜಿನೂ ಬೀಳ್ತಾವ್ರೆ. ನೋಡ್ಬೋದು ನೀವು ಹಿಂಗೆ ಒಂದು ಸೈಜ್ ಕಟ್ಟಾಗಿ ಬೀಳತ್ತಾವ. ಮಜಾ ಐತೆ ನೋಡ್ರಿ, ಮಷಿನ್ ಇದೆ, ಚಲೋ ಐತಿ ಮಷಿನ್. ವಾವ್, ಗೋಬಿ ನೋಡ್ರಿ ಎಷ್ಟು ಮಸ್ತ್ ಕಾಣಿಸತೈತಿ. ಬಗಿತ ಪ್ಲಾಸ್ಟಿಕ್ ಕೆಳಗೆ ಮಸ್ತ್ ಸಾಲ ಗೋಬಿ ನೋಡ್ರಿ ಎಷ್ಟು ಮಸ್ತ್ ಕಾಣಿಸತೈತಿ. ಆ್ಯಕ್ಚುಲಿ ಇವ್ರಿಗೆ ಹಿಂಗೆ ರೋಡ್ ಸೈಡದ ಗೋಬಿ ಭಾಳ ಸೇರ್ತೈತಿ, ಮತ್ತು ಇಲ್ಲಿ ಚಲೋನೂ ಇರ್ತೈತಿ. ಹೆಂಗೈತಿ ಗೋಬಿ ಟ್ರೈ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಹೊಂಟಿರೋದು ಈಗ ನಮ್ಮ ಫೇವ್ರೇಟ್ ಗುರುಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ ನೋಡ್ರಿ. ವಾವ್, ಇಲ್ಲಿ ನೋಡ್ಬೋದು ನೀವು ಮಸ್ತ್ ಬೆಣ್ಣೆ ಹಚ್ಚಿ ಮಾಡಿದ ಬಿಸಿ ಬಿಸಿ ಬೆಣ್ಣೆ ದೋಸೆ. ನಾವೀಗ ಮಸ್ತ್ ಅಲ್ಲಿ ಬೆಣ್ಣೆ ದೋಸೆ ತಿಂದ್ವಿ. ಆ್ಯಕ್ಚುಲಿ ಭಾಳ ವೆರೈಟಿ ಟ್ರೈ ಮಾಡಿದ್ವಲ್ಲ, ಫುಲ್ ಹೊಟ್ಟೆ ತುಂಬೈತಿ. ಖರೆ ಬೆಣ್ಣೆ ದೋಸೆ ಮಸ್ತ್ ಇತ್ತು ನೋಡ್ರಿ. ಎವ್ರಿ ಟೈಮ್ ಬಂದಾಗೂ ನಾವು ಮಸ್ತ್ ಇತ್ತು ಅಂತ ಅಷ್ಟು ಚಲೋ ಇರ್ತೈತೆ ಅಲ್ಲೇ. ನಮಗೆ ದೋಸಾನ ಮೊದಲೇ ಫೇವ್ರೇಟ್ ಅಂತ, ಅದ್ರಾಗ ಈ ದೋಸೆ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಇದು ಈಗ ಅಡ್ಡಾಡ್ಕೊತ ಹೊಂಟೇವೆ ನೋಡ್ರಿ. ತಿನ್ನೋದದು ಆತ ಗುಡಿಗೆ ಹೋಗಿ ಬಂದ್ವಿ, ಅಲ್ಲೂ ಮಸ್ತ್ ಅಲಂಕಾರದು ಮಾಡಿದ್ರೆ. ನೀವು ಟ್ರೈ ಮಾಡಿರಿ ಇಲ್ಲಿ ಬಂದು ವಿಜಯನಗರ, ಎಸ್ಪೆಷಲಿ ನಮ್ಮ ಸೈಡ್ದವ್ರು ಇದ್ರೆ ನಾನು ಬರ್ರಿ ಇಲ್ಲಿ. ಯಾಕಂದ್ರೆ ಗಿರ್ಮಿಟ್ ಆತ ಊಟ ಎಲ್ಲ ಸಿಗ್ತೈತಿ, ಮಸ್ತ್ ಇರ್ತೈತಿ ನೋಡ್ರಿ ಇಲ್ಲಿ. ಈ ಏರಿಯಾ ನೋಡ್ಬೋದು ನೀವು, ಸ್ವಲ್ಪ ನಮ್ಮೂರ ಅನ್ಗತೆ ಅನ್ನಿಸ್ತೈತಿ. ಫುಲ್ ಹಳೆ ಮನೆಗಳೆಲ್ಲ ಅದಾವಿಲ್ಲಿ. ಇದು ನೋಡ್ರಿ ವಿಜಯನಗರ ಫುಡ್ ಸ್ಟ್ರೀಟು. ಫುಲ್ ಒಂದು ರೋಡ್ ತುಂಬ ವೆರೈಟಿ ಫುಡ್ ಇರ್ತೈತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗಿನ್ನಾನು ಐತಿ, ಎಲ್ಲಾನು ಸಿಗ್ತೈತಿ ನೋಡ್ರಿ ಅಲ್ಲಿ. ಇಲ್ಲಿ ನೋಡ್ಬೋದು ನೀವು ಗಿನ್ನ. ಸೊ ಊರಾಗೆಲ್ಲ ತಿಂತೀವಿ ನಾವು ಗಿನ್ನ, ಇಲ್ಲಿ ಈಗ ತಿನ್ನತ್ತೀವಿ ನೋಡ್ರಿ. ಚಲೋ ಐತಂತ ಆ್ಯಕ್ಚುಲಿ, ಮಸ್ತ್ ಐತೆ ಅಂತೇಳಿ ಗಿನ್ನ ಎಂಜಾಯ್ ಮಾಡತ್ತಾರ ಇವ್ರು. ಇದು ಆ್ಯಕ್ಚುಲಿ ಮಸ್ತ್ ಐತೆ ನೋಡ್ರಿ ಫುಡ್ ಸ್ಟ್ರೀಟ್, ಎಲ್ಲ ಐತಿ ಇಲ್ಲಿ. ವಿಜಯನಗರಕ್ಕೆ ಬಂದ್ರೆ ಅಂದ್ರೆ ಬಂದು ಒಬ್ರು ಇಲ್ಲಿ ಫುಡ್ ಸ್ಟ್ರೀಟಿಗೆ. ನಾವು ನೋಡ್ರಿ ಈಗ ವಿಜಯನಗರ ಫುಲ್ ಅಡ್ಡಾಡಿ ಮನೆಗೆ ಬಂದ್ವಿ. ವಾಪಸ್ ಬರ್ಬೇಕಾದ್ರೆ ಮೆಟ್ರೋ ಒಳಗೆ ಗದ್ಲಿತ್ತು ಅಂತ ಹೇಳಿ ನಾ ಏನು ಮೆಟ್ರೋದು ಮಾಡಲಿಲ್ಲ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಮಸ್ತ್ ಅನ್ನಿಸ್ತೈತೆ ನೋಡ್ರಿ. ಆ್ಯಕ್ಚುಲಿ ಒಂದು ನಮ್ಮನೆ ರಿಫ್ರೆಶ್ ಅನ್ಬೋದು. ಅದು ವಿಜಯನಗರಕ್ಕೆ ಹೋಗಿ ಬಂದು ಕೂಡ ಒಂದು ಸ್ವಲ್ಪ ಫ್ರೆಶ್ ಅನ್ನಿಸ್ತೈತಿ. ಆಮೇಲೆ ಇವರು ನಮ್ಮ ಹಸ್ಬೆಂಡ್ ಏನದಾರಲ್ಲ, ಅಲ್ಲಿ ಎಲ್ಲೆಲ್ಲಿ ಫಸ್ಟ್ ಹೋಗ್ತಿದ್ರು ಆ ಏರಿಯಾಸ್ ಎಲ್ಲ ಅಡ್ಡಾಡಿಸ್ತಾರೆ. ಆಮೇಲೆ ಎಲ್ಲೆಲ್ಲಿ ಏನೇನು ಫುಡ್ ತಿಂತಿದ್ರು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಯಾರ್ಯಾರು ಪರಿಚಯ ಇದ್ರು ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಸೊ ಹೀಗಾಗಿ ನನಗೆ ಖುಷಿ ಅನ್ನಿಸ್ತೈತೆ ಆ ಏರಿಯಾಕ್ಕೆ ಹೋದಾಗೆಲ್ಲ. ಯಾಕಂದ್ರೆ ನಾನು ಅಲ್ಲಿ ಒಂದು ತಿಂಗಳು ಇದ್ನಲ್ಲ, ಸೊ ಹಾಗಾಗಿ ಭಾಳ ಖುಷಿ ಅನ್ನಿಸ್ತೈತೆ ಆ ಏರಿಯಾಕ್ಕೆ ಹೋದ್ಮೇಲೆ. ನಿಮಗೂ ಇವತ್ತಿನ ವಿಡಿಯೋದಾಗ ನಾ ತೋರ್ಸೇನೆ ಎಲ್ಲೆಲ್ಲಿ ಫುಡ್ ಚಲೋ. ಇನ್ನೂ ಸಾಕಷ್ಟು ಅದಾವೆ, ಎಷ್ಟು ಫುಡ್ ಎಕ್ಸ್ಪ್ಲೋರ್ ಮಾಡಿದ್ರು ಅಲ್ಲಿ ಕಮ್ಮಿನೇ. ಯಾಕಂದ್ರೆ ಫುಲ್ ಒಂದು ದೊಡ್ಡ ಫುಡ್ ಸ್ಟ್ರೀಟನ್ನು ಐತಿ. ಸೊ ನಾವು ಅದ್ರೊಳಗೆ ಕೆಲವೊಂದನ್ನು ಎಕ್ಸ್ಪ್ಲೋರ್ ಮಾಡಿ ನಾನು ನಿಮಗೆ ತೋರಿಸಿದ್ನಿ. ಆಮೇಲೆ ಮಸ್ತ್ ದೇವ್ರ ದರ್ಶನವೂ ಆತ, ಆರತಿನೂ ಆಗಾಕತ್ತಿತ್ತು. ಅಲ್ಲಿ ಹೋದ್ರೆ ಅಂದ್ರೆ ನೀವು ಬೆಸ್ಟ್ ಅಂದ್ರೆ ಫಸ್ಟ್ ಗುಡಿಗೆ ಹೋಗ್ರಿ, ಅದಾದಮೇಲೆ ಮ್ಯಾಗಿ ಅಡ್ಡ ಆಯ್ತಲ್ಲ, ಅಲ್ಲಿ ಮ್ಯಾಗಿ ಟ್ರೈ ಮಾಡಿರಿ. ಆ್ಯಕ್ಚುಲಿ ಇನ್ನೊಂದು ಅಲ್ಲೇ ರೋಡ್ ಸೈಡ್ ಬಜಿ ಇರ್ತಿತ್ತು, ಬಟ್ ಯಾಕೋ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೆದಿತ್ತು, ಹಾಗಾಗಿ ಬಜಿ ಬಂದಿತ್ತು. ಬಿಟ್ರೆ ಬಜಿನೂ ಟ್ರೈ ಮಾಡಿರಿ. ಆಮೇಲೆ ಹಂಗೆ ಗುಡಿಗೆ ನಮಸ್ಕಾರ ಮಾಡಿ ತೆಳಗಿಂದ ಅದರ್ ಲೈನ್ನಾಗ ತೆಳಗೆ ಹೋದ್ರಂದ್ರೆ ಫುಲ್ ಹೋಟೆಲ್ಸ್, ಫುಲ್ ಸ್ನ್ಯಾಕ್ಸ್ ಎಲ್ಲ ಇರ್ತವೆ. ಎಸ್ಪೆಷಲಿ ಗೋಬಿ ಮಂಚೂರಿ ಆತ, ಆಮೇಲೆ ಅಲ್ಲಿ ಪಾನಿಪುರಿ ಅಂಗಡಿನೂ ರಗಡ್ ಅದಾವೆ. ಖರೆ ಪಾನಿಪುರಿ ಎಲ್ಲ ಇಲ್ಲಿ ಸಿಗ್ತೈತೆ ನಮ್ಮ ಏರಿಯಾದಾಗ. ಅಲ್ಲಿ ಸಿಗೋದು ಗಿರ್ಮಿಟ್ ಆತ, ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ. ಸೊ ಇಂಥವೆಲ್ಲ ನಾವು ಟ್ರೈ ಮಾಡಿ ಮಸ್ತಲ್ಲಿ ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ ನೋಡಿರಿ. ಚಲೋ ಅನ್ನಿಸ್ತು. ಈ ವಿಡಿಯೋ ಅಕಸ್ಮಾತ್ ಕಂಟಿನ್ಯೂ ಮಾಡೋದಿದ್ರೆ ನಾನು ಮಾಡ್ತೇನೆ, ಇಲ್ಲ ಎಂಡ್ ಮಾಡೋದಿದ್ರೆ ವಿಜಯನಗರದ ಫುಡ್ ಬ್ಲಾಗ್ ಇಲ್ಲಿಗೆ ಮುಗಿತೈತಿ. ನೆಕ್ಸ್ಟ್ ಇದೇ ವಿಡಿಯೋದಾಗ ಮತ್ತು ಎಲ್ಲಿವರ ಫುಡ್ ಬ್ಲಾಗದ್ದು ತೋರಿಸ್ತೇನೆ. ನಾನು ನಿಮಗೆ ಎಲ್ಲಿವರ ಫುಡ್ ಎಕ್ಸ್ಪ್ಲೋರ್ ಮಾಡೋದಿತ್ತು ಅಂದ್ರೆ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಸೇರೈತಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಯಾರು ವಿಜಯನಗರದಾಗ ಈ ವಿಡಿಯೋ ನೋಡಕತ್ತಿದ್ರೆ ಅಂದ್ರೆ ನನಗೆ ಕಾಮೆಂಟ್ನಾಗ ಹೇಳ್ರಿ. ಬಾಯ್ ಬಾಯ್.